ನಮಸ್ಕಾರ. ಒಂದು ಯುದ್ಧ, 3 ವರ್ಷ, 2 ರಾಷ್ಟ್ರ ಮತ್ತು ಜಾಗತಿಕವಾಗಿ ಬದಲಾದಂತಹ ನಾಯಕತ್ವದಲ್ಲಿ ಏಕಾಂಗಿಯಾಗಿರುವಂತಹ ಉಕ್ರೇನ್. ಇಷ್ಟಕ್ಕೂ ಇದರ ಹಿಂದಿರುವಂತಹ ಕಥೆಯೇ 20ನೇ ಶತಮಾನ. ಆಗ ಉಕ್ರೇನ್ ಮತ್ತು ರಷ್ಯಾ ಒಂದೇ ರಾಷ್ಟ್ರವಾಗಿತ್ತು. 2018ರಲ್ಲಿ 3 ವರ್ಷಗಳ ತನಕ ಉಕ್ರೇನ್ ಅನ್ನು ಸ್ವತಂತ್ರ ಮಾಡಲಾಯಿತು. ನಂತರ ವ್ಲಾದಿಮಿರ್ ಲೆನಿನ್ ಅವರು ಉಕ್ರೇನ್ ಅನ್ನು ಸೋವಿಯತ್ ಒಕ್ಕೂಟಕ್ಕೆ ಸೇರಿಸಿಕೊಂಡರು. ನಂತರ ಸೋವಿಯತ್ ಒಕ್ಕೂಟ ವಿಭಜನೆಯಾದಾಗ ಉಕ್ರೇನ್ ಮತ್ತು ರಷ್ಯಾ ಪ್ರತ್ಯೇಕವಾಗಿರುವಂತಹ ರಾಷ್ಟ್ರಗಳಾದವು. ಅದರ ನಂತರ ಪ್ರತಿ ಬಾರಿ ರಷ್ಯಾ ಉಕ್ರೇನ್ ಅನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ತನ್ನ ಭದ್ರತೆಯ ದೃಷ್ಟಿಯಿಂದ, ಸುರಕ್ಷತಾ ಕಾರಣಗಳಿಗಾಗಿ ಉಕ್ರೇನ್ ಮಾಡಿದಂತಹ ಒಂದು ಕೃತ್ಯ ರಷ್ಯಾವನ್ನು ಇನ್ನಿಲ್ಲದಂತೆ ಕೆಣಕಲು ಶುರು ಮಾಡಿದೆ. ಉಕ್ರೇನ್ ನ್ಯಾಟೋ ಪಡೆಗೆ ಸೇರ್ಲಿಕ್ಕೆ ಮನಸ್ಸು ಮಾಡಿದೆ. ನ್ಯಾಟೋ ಎನ್ನುವುದು ಪ್ರಗತಿ ಹೊಂದಿದಂತಹ ರಾಷ್ಟ್ರಗಳ ಒಂದು ವಿಶೇಷವಾಗಿರುವಂತಹ ಒಂದು ಒಕ್ಕೂಟ. ಇದಕ್ಕೆ ಸೇರ್ಬೇಕು ಅಂತೇಳಿ ಅನೇಕ ರಾಷ್ಟ್ರಗಳು ಕನಸು ಕಾಣ್ತಾನೆ ಇರುತ್ತವೆ, ಪ್ರಯತ್ನ ಮಾಡ್ತಾನೆ ಇರುತ್ತೆ. ಉಕ್ರೇನ್ ಕೂಡ ಇದಕ್ಕೆ, ಈ ನ್ಯಾಟೋ ಪಡೆಗೆ ಸೇರ್ಲಿಕ್ಕೆ ಇನ್ನಿಲ್ಲಂತಹ ಪ್ರಯತ್ನ ಮಾಡ್ತಾ ಇತ್ತು. ಇದು ರಷ್ಯಾವನ್ನು ಕೆಣಕಲಿಕ್ಕೆ ಶುರು ಮಾಡಿತು. ನ್ಯಾಟೋ ಪಡೆಗೆ ನೀವು ಸೇರುವಂತಿಲ್ಲ ಅಂತೇಳಿ ಅನೇಕ ಎಚ್ಚರಿಕೆಗಳನ್ನು ಕೊಟ್ಟ ಬಳಿಕ ಕೂಡ ಉಕ್ರೇನ್ ಕೇಳಲಿಲ್ಲ. ಅಂತಿಮವಾಗಿ ರಷ್ಯಾ ಉಕ್ರೇನ್ನ ಮೇಲೆ ಯುದ್ಧವನ್ನು ಸಾರಿತು. 3 ವರ್ಷ ತನಕ ಈ ಯುದ್ಧ ಸಾಕ್ತಾನೆ ಇತ್ತು. ಈಗ ಕೂಡ ಅಧಿಕೃತವಾಗಿ ಯುದ್ಧ ನಿಂತಿಲ್ಲ. ಇಲ್ಲಿ ತನಕ ಉಕ್ರೇನ್ ಹೇಳಿದಂತೆ ತನ್ನ ರಾಷ್ಟ್ರದ 46,000 ಸೈನಿಕರು ಮೃತಪಟ್ಟಿದ್ದರೆ 3.18 ಲಕ್ಷ ನಾಗರಿಕರು ಈಗಾಗಲೇ ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ರಷ್ಯಾದ ಪ್ರಕಾರ ಅವರದ್ದು 1.72 ಲಕ್ಷ ಸೈನಿಕರು ಹತರಾಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಎರಡೂ ಕಡೆ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿದ ಬಳಿಕ ಕೂಡ ಯಾರು ಕೂಡ ಇಲ್ಲಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅಥವಾ ಒಂದು ರೀತಿಯಲ್ಲಿ ಒಪ್ಪಂದವನ್ನು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಈಗ ಬದಲಾಗಿರುವಂತಹ ಜಾಗತಿಕ ನಾಯಕ. ಹೌದು, ಜಾಗತಿಕವಾಗಿ ಅಮೆರಿಕದಲ್ಲಿ ಈಗ ನಾಯಕತ್ವ ಬದಲಾಗಿದೆ. ಅಮೆರಿಕ ಇಡೀ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ತದೆ. ಇಲ್ಲಿ ಈಗ ದೊಡ್ಡಣ್ಣ ಬದಲಾಗಿದ್ದಾರೆ. ಹಿಂದೆ ಇದ್ದಂತಹ ನಾಯಕತ್ವ ಉಕ್ರೇನ್ನ ಪರವಾಗಿತ್ತು. ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹಾಕಲಾಗಿತ್ತು. ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜೋ ಬೈಡನ್ ಅವರು ರಷ್ಯಾದ ವಿರುದ್ಧವಾಗಿದ್ರು, ಉಕ್ರೇನ್ನ ಪರವಾಗಿದ್ರು. ಉಕ್ರೇನ್ಗೆ ಒಂದು ರೀತಿಯಲ್ಲಿ ನೈತಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ಅಮೆರಿಕದ ರಕ್ಷಣೆ ಸಿಕ್ಕಿತ್ತು. ಆದ್ರೆ ಜೋ ಬೈಡನ್ ಸೋತ್ ಹೋದ್ರು. ಅವರ ಬದಲಿಗೆ ಈಗ ಟ್ರಂಪ್ ಬಂದಿದ್ದಾರೆ. ಟ್ರಂಪ್ ರಷ್ಯಾದ ಪರ ಇದ್ದಾರೆ. ಅವರು ರಷ್ಯಾದ ಪರ ಇರುವುದರಿಂದ ಈಗ ಉಕ್ರೇನ್ ಅಕ್ಷರಶಃ ಏಕಾಂಗಿ ಆಗಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ನೋಡ್ಬೇಕು. ನೇರವಾಗಿ ಅಮೆರಿಕದ ವಿದೇಶಾಂಗ ಸಚಿವರಿರ್ಬೋದು ಅಥವಾ ರಕ್ಷಣಾ ಸಚಿವರಿರ್ಬೋದು, ಇಲ್ಲಿ ಉಕ್ರೇನ್ ಮಾಡಿದ್ದೇ ತಪ್ಪು, ರಷ್ಯಾ ಮೊದಲು ಯುದ್ಧವನ್ನು ಆರಂಭಿಸಿರಬಹುದು, ಆದ್ರೆ ಈ ಯುದ್ಧ ಆಗದೆ ಇರುವ ಹಾಗೆ ನೋಡಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಉಕ್ರೇನ್ಗೆ ಇತ್ತು. ಆದ್ರೆ ಉಕ್ರೇನ್ ಯುದ್ಧವನ್ನು ಮಾಡುವಂತ ಮನಸ್ಸು ಮಾಡಿತ್ತು ಮತ್ತು ಮುಂದುವರೆದಿದೆ. ಈ ಎಲ್ಲಾ ವಿಚಾರಗಳಿಗೆ ಕಾರಣ ಆದ್ರಿಂದ ಉಕ್ರೇನ್ ಇದ್ದೇ ತಪ್ಪು, ರಷ್ಯಾ ತಪ್ಪಿಲ್ಲ ಎನ್ನುವಂತ ಒಂದು ವಿಚಾರವನ್ನು ಅಮೆರಿಕ ಈಗ ದೃಢವಾಗಿ ಇಟ್ಟುಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಉಕ್ರೇನ್ ಈ ಹೋರಾಟದಿಂದ ಹಿಂದೆ ಸರಿಯುತ್ತಾ ಅಥವಾ ಏನಾದ್ರಾಗ್ಲಿ ನಾವು ಯುದ್ಧ ಮಾಡಿಯೇ ಮಾಡ್ತೇವೆ, ಎಲ್ಲಾ ನಮ್ದು ಮಣ್ಣು ಪಾಲಾದ್ರೂ ಪರವಾಗಿಲ್ಲ, ನಾವು ಹಿಂದಕ್ಕೆ ಸರಿಯುವಂತ ಪ್ರಶ್ನೆ ಇಲ್ಲ ಎನ್ನುವಂತ ಒಂದು ಅಜ್ಜನ ನಿರ್ಧಾರದಿಂದ ಅದು ಮುಂದಕ್ಕೆ ಹೋಗುತ್ತಾ ಅಂತೇಳಿ ಕಾದು ನೋಡ್ಬೇಕು. ಅಂತಿಮವಾಗಿ ಯುದ್ಧ ಎಲ್ಲದಕ್ಕೂ ಉತ್ತರ ಅಲ್ಲ ಎನ್ನುವುದನ್ನು ಪ್ರತಿಯೊಂದು ರಾಷ್ಟ್ರ ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತೇನೆ. ಜನ ಜಾಗೃತಿಗಾಗಿ ತುಳುನಾಡು ನ್ಯೂಸ್.